ಒಂದು ನಿಮಿಷ ರೀ, ಸುಷ್ಮಿತಾ ಅವ್ರ ಹತ್ರ ಕೇಳ್ಬಿಡ್ತೀನಿ. ಸುಷ್ಮಿತಾ ಮೇಡಮ್, ಒಂದು ಪ್ರಶ್ನೆ ಇತ್ತು ನಂದು. ನಾವು ಈ ಜೈಲನ್ನ ಒಂದು ಮಾಡೆಲ್ ಸ್ಟೇಟ್ ಥರ ನೋಡ್ತಾ ಇದ್ದೀವ ಅಂತ, ಒಂದು ಮಾದರಿ ರಾಜ್ಯ, ಒಂದು ಆದರ್ಶ ರಾಜ್ಯ, ಈ ಥರ ಇವ್ರಿಗೆ ಚಟಗಳಿಂದ ಮುಕ್ತರಾಗಬೇಕು, ಇವ್ರ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು, ಇವ್ರ ಚಟಗಳಿಂದ ದೂರ ಇರಬೇಕು. ಸಿಗದೇ ಇದ್ದಾಗ ಏನು ಮಾಡ್ತಾರೆ, ಅವೈಲಬಿಲಿಟಿ ಇಲ್ಲ ಅಂದಾಗ ಅದನ್ನು ಬಿಟ್ಟು ಇರಲೇಬೇಕಾಗುತ್ತಲ್ಲ. ಈ ಥರ ತೀರಾ ಆದರ್ಶಯುತ ಮಾತುಗಳು ಜೈಲೆನ್ನುವ ಶಿಕ್ಷೆಗೆ ಒಳಪಟ್ಟಂಥ ವ್ಯಕ್ತಿಗಳು, ವಿಚಾರಣಾಧೀನ ಖೈದಿಗಳು, ಇಲ್ಲಿ ಇದು ಅಪ್ಲೈ ಆಗುತ್ತಾ ಅಥವಾ ಅಪ್ಲೈ ಆಗೋದೇ ಇಲ್ವಾ, ಬೇರೆ ಏನಾದರೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ ಇಲ್ಲಿ ಅಂತ? ಖಂಡಿತ. ಇವಾಗ ಸೈಕಾಲಜಿ ದೃಷ್ಟಿಯಿಂದ ಹೇಳೋದಾದ್ರೆ ಇದು ಜೈಲಿಗೆ ಮಾತ್ರ ಸೀಮಿತ ಆಗಲ್ಲ. ಯಾಕಂದ್ರೆ ಮನುಷ್ಯ ಅಂತ ಬಂದಾಗ ಅವನಿಗೆ ಅನ್ಸೋ ಒಂದು ವಿಷಯಗಳು ಅನ್ಸ್ಬೋದು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್, ಓಕೆ, ಇವಾಗ ಜೈಲಲ್ಲಿ ಇದ್ದಾರೆ ಯಾರಾದ್ರೂ, ಅಥವಾ ಅವ್ರಿಗೆ ಬೋರ್ ಆಗುತ್ತೆ, ಅಯ್ಯೋ ಏನಿಲ್ಲ ಅನ್ಸುತ್ತೆ, ಅದಕ್ಕೆ ಅವ್ರು ಒಂದು ಚಟನ ಬೆಳೆಸ್ಕೋಬಹುದು ಅಂತ ಅನ್ಸ್ಬಹುದು. ಅಂಡ್ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಹೌದು, ಅವಾಗ ಏನೋ ಒಂದು ಅವ್ರಿಗೆ ಲೋನ್ಲಿನೆಸ್, ಫ್ರಸ್ಟ್ರೇಷನ್ ಎಲ್ಲ ಕಾಡ್ಬಹುದು. ಆದ್ರೆ ಇವಾಗ ನನ್ನ ಹತ್ರ ಬಂದಿರೋ ಎಷ್ಟೊಂದ್ ಕ್ಲೈಂಟ್ಸ್ ಕೂಡ ಅವ್ರು ಯಾರು ಜೈಲಲ್ಲಿ ಇಲ್ದೇ ಇದ್ರು ಅವ್ರಿಗೆ ಒಳ್ಳೊಳ್ಳೆ ರೀಸನ್ ಸಿಗುತ್ತೆ. ಸೊ ಇಲ್ಲಿ ಮನಸ್ಸು ಅಥವಾ ಮನುಷ್ಯ ಅನ್ನೋದು ಮ್ಯಾಟರ್ ಆಗುತ್ತೆ ವಿನಃ ಒಂದು ಸರ್ಕಮ್ಸ್ಟೆನ್ಸ್ ಇಂದಾನೇ ಅದೇನೋ ಒಂದು ಪ್ರಾಬ್ಲಮ್ ಆಗ್ತಿದೆ ಅಂತ ಬರೋದಿಲ್ಲ. ಬಿಕಾಸ್ ನನ್ನ ಹತ್ರ ಬಂದಿರೋ ಎಷ್ಟೊಂದು ಕ್ಲೈಂಟ್ಸ್ ಅವ್ರು ಯಾರು ಜೈಲಲ್ಲಿ ಇಲ್ದೇ ಇದ್ರು ಅವ್ರಿಗೆ ಖುಷಿ ಆದಾಗ ಅವ್ರಿಗೇನೋ ಒಂದು ಕುಡಿಯೋಣ ಅಂತ ಅನ್ಸುತ್ತೆ, ಅವ್ರಿಗೆ ಬೇಜಾರಾದಾಗ ಕುಡಿಯೋಣಪ್ಪ ಇವತ್ತು ಅಂತ ಅನ್ಸುತ್ತೆ, ಇವತ್ತು ಏನೋ ಕೆಲಸ ಇರ್ಲಿಲ್ಲ ಮೇಡಮ್ ಅದಕ್ಕೆ ನಾನು ಇವತ್ತು ಕುಡಿಯೋಣ ಅಂತ ಡಿಸೈಡ್ ಮಾಡಿದೆ ಅಂತ ಹೇಳ್ತಾರೆ. ಅಥವಾ ಸಿಗರೇಟ್ ಸೇರೋ ಬಗ್ಗೆ ಯಾವುದೇ ಕುಡಿಬೇಕು ಅನ್ನೋದು ನಿಜ, ಅದರಲ್ಲಿ ಕಾಮನ್ ರೀಸನ್ ಕುಡಿಬೇಕು ಅನ್ನೋದು. ಸಂತೋಷ, ದುಃಖ, ಬೇಜಾರು, ಕೆಲಸ ಇಲ್ಲ, ಕೆಲಸ ಆಯ್ತು. ಫೈನ್. ನಾನು ಇಲ್ಲ ಅನಿಲ್ ಕೇಳಕ್ಕೆ ಇಷ್ಟಪಡ್ತೀನಿ. ಅನಿಲ್, ಈಗ ಇಲ್ಲಿ ಇನ್ನೊಂದೇನು ಪ್ರಶ್ನೆ ಬರುತ್ತೆ ಅಂತ ಹೇಳಿದ್ರೆ, ಈಗ ಜೈಲಿಗೆ ಸುಮಾರು 1 ತಿಂಗಳಿಗೋ 1.5 ತಿಂಗಳಿಗೋ ಈ ಮನಃಶಾಸ್ತ್ರಜ್ಞರು ಬರ್ತಾರೆ, ಸಾಮಾಜಿಕ ತಿಳುವಳಿಕೆ ಉಳ್ಳವರು ಬರ್ತಾರೆ, ಅವ್ರದ್ದೊಂದಷ್ಟು ಕ್ಲಾಸ್ಗಳಿರ್ತಾವಲ್ಲಿ, ಅದೆಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಕೇಳ್ಪಟ್ಟಿರ್ತೀವಿ. ಈ ಕ್ಲಾಸ್ಗಳ ಕಥೆ ಏನು ಅಂತ ಅನಿಲ್? ಸರ್ ಕೆಲವ್ರು ಹೋಗಲ್ಲ. ಓಕೆ, ಹೋಗಲ್ಲ. ನಮ್ಗೆ ಬೇಡಪ್ಪ, ನಿನ್ ನುಡಿ ಮಾತು ಏನಿದ್ರು ನೀನು ಇಪ್ಪ ನಮ್ಗೆ ಬೇಡ ಅಂತಾರೆ. ಅಂದ್ರೆ ಅಲ್ಲಿರೋದೇ ಆ ತರ ಜನಗಳು ಬಿಡಿ, ಅಲ್ಲಿರೋದೇ ಆ ತರ ಜನ ಗೊತ್ತಲ್ಲ ಸರ್. ನನ್ ಮಾತೆ ನಾನು ಕೇಳಲ್ಲ, ನಿಮ್ ಮಾತು ನಾನೇ ಕೇಳಲಿ ಅಂತಾರೆ. ಓಹೋ, ಇದು ಓಕೆ. ಈಗ ಅವ್ರು ಇಷ್ಟ ಅಲ್ವಾ ಸರ್. ಈಗ ಕುಡಿದಿರೋರು ನಾವು ಹಿಂಸೆ ಮಾಡಕ್ಕಾಗಲ್ಲ, ನೀನ್ ಕುಡಿ ಅಂತ. ಓಕೆ, ಈ ಕುಡಿಯೋನ್ ಕುಡ್ದೆ ಕುಡಿತಾ ನಾವೇನು ಮಾಡಕ್ಕಾಗಲ್ಲ ಅಲ್ವಾ ಸರ್. ಅದು ಅವ್ರವ್ರ ಇಷ್ಟ, ನಾವ್ ಹೇಳಕ್ ಬರಲ್ವಲ್ಲ ಸರ್. ಯಾರೋ ಒಳ್ಳೆ ಖಡಕ್ ಅಧಿಕಾರಿ ಅಲೋಕ್ ಕುಮಾರ್ ಅಂತ ಸಾಹೇಬ್ರು ಬರ್ಬೇಕು, ವಾರಕ್ಕೊಂದ್ಸರಿ ಜಪ್ತಿ ಹೊಡಿಬೇಕು. ಅವಾಗ ಎಲ್ಲಾರ್ಗು ಭಯ ಇರುತ್ತೆ, ಇರಪ್ಪ ಸಾಹೇಬ್ರು ಯಾವಾಗಂದ್ರೆ ಯಾವಾಗ ಬಂದು ಜಪ್ತಿ ಹೊಡಿತಾರೆ ಅನ್ನೋ ಭಯ ಇರುತ್ತೆ. ಅವಾಗ ಸೊರಗುತ್ತೆ ಸರ್. ಇಲ್ಲಿ ಯಾರು ಬರಲ್ಲ ನೋಡಿ. ಇವಾಗ ಆಯ್ತಾ, ಈಗ ಬಂದ್ರು, ಇದ್ರ ಮುಂಚೆ ಈಗ ಇದೊಂದು ವಾರ ಬಿಸಿ ಇರೋ ತನಕ ಅಷ್ಟೇ. ಈ ಬಿಸಿ ಆರೋದ್ರೆ ಯಥಾಸ್ಥಿತಿ ಫಸ್ಟ್ ಇಂದ ಹಿಂಗಿರುತ್ತೋ ಹಂಗಿರುತ್ತೆ. ಈಗ ನಾನು ಕೇಳ್ತಿರೋದು, ಈಗ ಸುಷ್ಮಿತಾ ಮೇಡಮ್ ಒಂದು ಆದರ್ಶಯುತವಾಗಿ ಅವರೊಂದು ಹೇಳ್ತಾ ಇದ್ದಾರೆ, ಮನಃಪರಿವರ್ತನೆಗಳಾಗಬೇಕಾಗತ್ತೆ, ಜೈಲ್ ಒಳಗಡೆ ಹೊರಗಡೆ ಅನ್ನೋದಲ್ಲ ವಿಷಯ ಇಲ್ಲಿ, ಅವರಲ್ಲಿ ಆ ತಿಳುವಳಿಕೆ ಮೂಡಿಸುವಂತ ಕೆಲಸಗಳಾಗಬೇಕು ಅಂತ. ಅದು ನಡೆಯುತ್ತಾ ಜೈಲ್ ಒಳಗಡೆ ಅಂತ? ನಡೆಯಲ್ಲ ಸರ್, ನಡೆಯಲ್ಲ. ಆಮೇಲೆ 6,000 ಜನದಲ್ಲಿ ಒಂದು 5 ಜನ ಬಂದ್ರು ಬರ್ಬೋದು ಸರ್ ಹಿತವಚನ ಕೇಳಕ್ಕೆ. ಓಕೆ, ಹಾ, ಅಷ್ಟೇ. ಓಹೋ, ಕಾಲೇಜಲ್ಲಿ ಕ್ಲಾಸ್ ಬಂಕ್ ಮಾಡ್ತಾರಲ್ಲ, ಹಂಗೆ ಇದು ಬಂಕ್ ಅಷ್ಟೇ. ನಾನು ಹೋಗಲ್ಲ ಕ್ಲಾಸ್ಗೆ ಅಂತ. ನಾನು ಹೋಗಲ್ಲ. ಓಕೆ, ಎಕ್ಸಾಮ್ ಬರ್ತೀನಿ, ಬರೀತೀನಿ, ಹಂಗಿರುತ್ತೆ ಸರ್.